ನಮಸ್ಕಾರ ವೀಕ್ಷಕರೇ, ಜೀವಜಾಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೊದಲನೇ ಎಪಿಸೋಡಲ್ಲಿ ನಾವು ಅರಳಿ ಮರದ ಎಲೆ ಮತ್ತು ಅದರ ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಅಂದರೆ ಈ ಎಪಿಸೋಡಲ್ಲಿ ಅದರ ಕಾಯಿ ಮತ್ತು ಹಣ್ಣು ಮತ್ತು ಇದು ಬೇರೆ ಮರಗಳಿಗಿಂತ ಹೇಗೆ ಭಿನ್ನವಾಗಿದೆ ವೈಜ್ಞಾನಿಕವಾಗಿ ಅನ್ನೋದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಳೋಣ. ಬನ್ನಿ, ಇದರ ಕಾಯಿ ಮತ್ತು ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ತಾವೆಲ್ಲರೂ ನೋಡಿರ್ತೀರಿ ಅಂತ ಅನ್ಕೋತೀನಿ. ನೋಡಿ, ಇದು ಕಾಯಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು, ಇದು ಹಣ್ಣಾದ ನಂತರ ಹೇಗಿರುತ್ತೆ ಅಂತಕ್ಕಂಥದ್ದು. ಇದು ಈ ಹಣ್ಣಿನ ಗಾತ್ರ ಹೇಗಿರುತ್ತೆ ಗೊತ್ತಾ? ಆಲದ ಮರದ ಹಣ್ಣು ಇದೆಯಲ್ಲ, ಅದಕ್ಕಿಂತ ಗಾತ್ರದ ಸ್ವಲ್ಪ ಚಿಕ್ಕದಾಗಿರ್ತದೆ. ನೋಡಿ ವೀಕ್ಷಕರೇ, ನಾವು ಈಗ ನೋಡ್ತಾ ಇರ್ತಕ್ಕಂಥದ್ದು ಸುಮಾರು ಒಂದು 500 ವರ್ಷಗಳ ಹಳೆ ಮರ. ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ನೋಡಿ, ಬಾಣ ಎತ್ತರಕ್ಕೆ. ನಾವು ಒಂದು 5-6 ಜನ ಕೈ ಜೋಡಿಸ್ಕೊಂಡು ತಪ್ಪಿಕೊಂಡ್ರೂ ಆಗೋದಿಲ್ಲ, ಅಷ್ಟು ದೊಡ್ಡ ಮರ ಇದು. ಹಾಗಾಗಿ ಇದು ಇನ್ನೂ ಒಂದು 500 ವರ್ಷ ಬರ್ಬೋದು. ಅಂದರೆ ಸರಿ ಸುಮಾರು 1000 ವರ್ಷ ಬದುಕುವ ಒಂದು ಇತಿಹಾಸ ಇದೆ ಅಂತ ಅಂದ್ಕೋತೀನಿ. ಹೀಗೆ ಅರಳಿ ಮರದ ಬಗ್ಗೆ ಮಾತಾಡ್ತಾ ಇದ್ದರೆ ನೀವು ಗಂಟೆಗಟ್ಟಲೆ ಮಾತಾಡ್ತಾ ಇರ್ಬೋದು. ಇನ್ನೂ ಎಷ್ಟೋ ಎಪಿಸೋಡ್ಗಳನ್ನ ಮಾಡೋದು. ಮುಂದಿನ ಎಪಿಸೋಡ್ನಲ್ಲಿ ನಾನು ಇನ್ನೊಂದು ಮರದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ತಮ್ಮ ಮುಂದೆ ಬರ್ತಾಯಿದ್ದೀನಿ. ಅಲ್ಲಿವರೆಗೂ ತಮ್ಮೆಲ್ಲರೂ ನಮಸ್ಕಾರ.